ತೆರಿಗೆ ಬಾಕಿ ಉಳಿಸಿಕೊಂಡ ಮಂತ್ರಿ ಮಾಲ್ಗೆ ಮತ್ತೊಮ್ಮೆ ಬೀಗ ಬಿದ್ದಿದೆ. ತೆರಿಗೆ ಬಾಕಿ ಉಳಿಸಿಕೊಂಡ ಮಂತ್ರಿ ಮಾಲ್ಗೆ ಮತ್ತೆ ಬೀಗ. 51 ಕೋಟಿ ರೂಪಾಯಿ ತೆರಿಗೆ ಬಾಕಿ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ಗೆ ಬೀಗ ಜಡಿಯಲಾಗಿದೆ. ಹಲವು ಬಾರಿ ನೋಟಿಸ್ ಅನ್ನ ನೀಡಿ ಎಚ್ಚರಿಕೆಯನ್ನ ಪಾಲಿಕೆ ಕೊಟ್ಟಿತ್ತು. ಆದರೂ ಕೂಡ ಬಾಕಿ ತೆರಿಗೆಯನ್ನ ಪಾವತಿ ಮಾಡಿಲ್ಲ. ಹಾಗಾಗಿ ಎಚ್ಚೆತ್ತುಕೊಳ್ಳದ ಮಂತ್ರಿ ಮಾಲ್ಗೆ ಬೀಗ ಜಡಿದಿದೆ ಪಾಲಿಕೆ. ಬಿಬಿಎಂಪಿ ಮಾರ್ಷಲ್ಸ್ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಅನೇಕ ಬಾರಿ ಮಂತ್ರಿ ಮಾಲ್ಗೆ ಬೀಗ ಬಿದ್ದಿತ್ತು. ಕಾರಣ ಅವರು ತೆರಿಗೆಯನ್ನ ಬಾಕಿ ಏನಿದೆಯೋ ಅದನ್ನ ಪಾವತಿ ಮಾಡ್ತಾ ಇಲ್ಲ ಅಂತ. ಈಗಲೂ ಕೂಡ ಅದೇ ರೀತಿಯ ತಪ್ಪು ಮುಂದುವರೆದಿದೆ. ನೋಟಿಸ್ ಅನ್ನ ಕೊಟ್ಟರು ಕೂಡ ಅದಕ್ಕೆ ಉತ್ತರ ಇಲ್ಲ. 51 ಕೋಟಿ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ, ಅದನ್ನ ಕಟ್ಟಿಲ್ಲ. ಹಾಗಾಗಿ ಅನೇಕ ಬಾರಿ ಎಚ್ಚರಿಸಿದ್ರೂ ಕೂಡ, ನೋಟಿಸ್ ಅನ್ನ ಕೊಟ್ಟರೂ ಕೂಡ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳದಂತಹ ಮಂತ್ರಿ ಮಾಲ್ ವಿರುದ್ಧ ಪಾಲಿಕೆ ಕಠಿಣ ಕ್ರಮವನ್ನ ಮತ್ತೊಮ್ಮೆ ತೆಗೆದುಕೊಂಡಿದೆ. ಮಂತ್ರಿ ಮಾಲ್ ಸಿಬ್ಬಂದಿಗೂ ಪ್ರವೇಶ ನೀಡದೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಮಾಲ್ ಬಂದ್ ಆಗಿರೋದು ಗೊತ್ತಿಲ್ಲದೆ ಜನರು ಮಂತ್ರಿ ಮಾಲ್ಗೆ ಬರ್ತಾ ಇದ್ದಾರೆ. ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಭದ್ರತಾ ಸಿಬ್ಬಂದಿ ಹೊರಗಡೆ ಕಾಯ್ತಿದ್ದಾರೆ, ಕಾವಲು ಕಾಯ್ತಾ ನಿಂತಿದ್ದಾರೆ. ಮಂತ್ರಿ ಮಾಲ್ ಸಿಬ್ಬಂದಿಗೂ ಕೂಡ ಪ್ರವೇಶ ಸಿಗ್ತಾ ಇಲ್ಲ. ಒಂದಷ್ಟು ಮಂದಿಗೆ ಮಂತ್ರಿ ಮಾಲ್ಗೆ ಈ ರೀತಿ ಬೀಗ ಬಿದ್ದಿದೆ. ಯಾಕಂದ್ರೆ ಅವರು ತೆರಿಗೆ ಬಾಕಿ ಏನು ಉಳಿಸ್ಕೊಂಡಿದ್ದಾರೋ ಅದನ್ನ ಕಟ್ಟಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಮಾಲ್ಗೆ ಸಹಜವಾಗಿ ಬರೋರು ಬರ್ತಾ ಇದ್ದಾರೆ, ಬಂದು ವಾಪಸ್ ಹೋಗುವವರು ಕೂಡ ಕಾಣ ಸಿಗ್ತಾ ಇದ್ದಾರೆ. ಆದರೆ ಹೊರಗಡೆ ಪಾಲಿಕೆಯ ಸಿಬ್ಬಂದಿ ಕಾವಲಿದ್ದಾರೆ. ಕಂಪ್ಲೀಟ್ ಆಗಿ ಮಂತ್ರಿ ಮಾಲ್ ಅನ್ನ ಬಂದ್ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಲ್ಲೇಶ್ವರಂನಲ್ಲಿರುವಂತಹ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಬೀಗ ಜಡಿಯಲಾಗಿದೆ ಮತ್ತೊಮ್ಮೆ. ಇನ್ನು ಈ ಬಗ್ಗೆ ಮಂತ್ರಿ ಮಾಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಡ್ತಿದ್ದಾರೆ, ನೋಡೋಣ. ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಲ್ಲಿ ಒಂದಾದ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿರುವಂಥದ್ದು. ಬರೋಬ್ಬರಿ 51 ಕೋಟಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿದ್ದ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಅಧಿಕಾರಿಗಳು ಬೀಗವನ್ನು ಹಾಕಿದ್ದಾರೆ. ನಾನೀಗ ಮಂತ್ರಿ ಮಾಲ್ನ ಮುಂಭಾಗದಲ್ಲಿ ಇದ್ದೀನಿ. ನೀವೀಗ ಗಮನಿಸ್ತಾ ಇದ್ದೀರಾ, ನಿನ್ನೆ ಸಂಜೆಯೇ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಮಾರ್ಷಲ್ಗಳು ಈ ಒಂದು ಮಾಲ್ಗೆ ಭೇಟಿ ಕೊಟ್ಟು ಬೀಗ ಜಡಿದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಮಳಿಗೆಗಳು ಕೂಡ ಕಂಪ್ಲೀಟ್ ಆಗಿ ಬಂದಾಗಿದೆ. ಅದರ ಜೊತೆಯಲ್ಲಿ ಹೊರಭಾಗದಲ್ಲಿ ಹಾಕೊಂಡಿದ್ದಂಥ ಸ್ಟಾಲ್ಗಳನ್ನು ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಿರುವಂಥದ್ದು. ಅಂದರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಬಿಬಿಎಂಪಿ ಅಧಿಕಾರಿಗಳು ಮಾಲ್ನ ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅಂದರೆ ತೆರಿಗೆಯನ್ನು ಪಾವತಿಸಬೇಕು ಅಂತ ನೋಟಿಸನ್ನು ಕೂಡ ಕೊಟ್ಟಿದ್ರು. ಆದರೆ ಅದ್ಯಾವುದಕ್ಕೂ ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ಈಗಾಗಲೇ ಮಾಲನ್ನು ಬಂದ್ ಮಾಡಿರುವಂಥದ್ದು. ಇನ್ನು ಆ ಒಂದು ಮಾಲ್ನ ಮುಂಭಾಗದಲ್ಲೂ ಕೂಡ ಪಶ್ಚಿಮ ವಲಯದ ಮಾರ್ಷಲ್ ಗಸ್ತು ಪಡೆ ಏನಿದೆ ಅವರು ಕೂಡ ಬಿಡುಬಿಟ್ಟಿರುವಂಥದ್ದು. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಮಾಲ್ನ ಡೋರನ್ನು ಓಪನ್ ಮಾಡೋ ಪ್ರಯತ್ನವನ್ನು ಮಾಡಿದ್ರೆ ಅದನ್ನು ಕಾವಲು ಕಾಯ್ದುಕೊಳ್ಳೋಕ್ಕೋಸ್ಕರ ಮಾರ್ಷಲ್ ಪಡೆಯನ್ನು ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಇನ್ನು ಆ ಮಾಲ್ನ ಒಳಭಾಗದಲ್ಲಿ ಇರ್ತಕ್ಕಂಥ 200 ಮಳಿಗೆಗಳೇನಿತ್ತು ಅವು ಕೂಡ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿತ್ತು, ಅದನ್ನು ಕೂಡ ಬಂದ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಿರುವಂಥದ್ದು. ಇನ್ನು ಮಾಲ್ ಬಂದಾಗಿದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಕೂಡ ಈ ಒಂದು ಮಾಲ್ ಮುಂಭಾಗ ಜಮಾಯಿಸ್ತಾ ಇದ್ದಾರೆ. ಅಂದರೆ ಎಂದಿನಂತೆ ಮಾಲ್ ಓಪನ್ ಇದೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಮಾಲ್ ಹತ್ರ ಜನರು ಬರ್ತಾ ಇರುವಂಥದ್ದು. ಅವರನ್ನು ಮಾಲ್ ಇಲ್ಲ ಬಂದಾಗಿದೆ ಅಂತ ತಿಳುವಳಿಕೆ ನೀಡಿಸಿ ಕಳಿಸುವಂಥ ಕೆಲಸವನ್ನು ಕೂಡ ಇಲ್ಲಿಯ ಸೆಕ್ಯೂರಿಟಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇನ್ನು ಬೆಳಿಗ್ಗೆಯಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಮಾಲ್ನತ್ತ ಹರಿದು ಬರ್ತಾ ಇದ್ದಾರೆ. ಯಾಕಂದರೆ ಕ್ರಿಸ್ಮಸ್ನ ಹಿನ್ನೆಲೆಯಲ್ಲಿ, ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಒಂದಷ್ಟು ಆಫರ್ಗಳನ್ನು ಕೂಡ ಮಾಲ್ನಲ್ಲಿ ಬಿಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಜನರು ಕೂಡ, ಅಂದರೆ ಗ್ರಾಹಕರು ಕೂಡ ಬೆಳಗ್ಗೆಯಿಂದ ಮಾಲ್ನ ಹತ್ರ ಬರ್ತಾ ಇದ್ದಾರೆ. ಆದರೆ ಮಾಲ್ ಬಂದಾಗಿರೋದ್ರಿಂದ ಆ ಒಂದು ವಿಷಯವನ್ನು ತಿಳ್ಕೊಂಡು ಮತ್ತೆ ವಾಪಸ್ ಆಗ್ತಿರ್ತಕ್ಕಂಥ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಸದ್ಯ ಯಾರೆಲ್ಲ ಒಂದು ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅವ್ರಿಗೆ ಒಂದು ಬಿಸಿ ಮುಟ್ಟಿಸುವ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಪ್ರಥಮ ಹಂತವಾಗಿ ಒಂದು ಮಾಲ್ಗೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಬಂದ್ ಮಾಡಿದ್ರು. ಅದಾದ ಬಳಿಕ ಇನ್ನೂ ಎಚ್ಚೆತ್ತುಕೊಳ್ಳದ ಮಾಲ್ಗೆ ಇದೀಗ ಬೀಗವನ್ನು ಜಡಿದಿರುವಂಥದ್ದು. ಸದ್ಯ ಇನ್ನು ಬೇರೆ ಬೇರೆ ವ್ಯಾಪ್ತಿಯಲ್ಲೂ ಕೂಡ, ಅಂದರೆ 8 ವಲಯಗಳ ವ್ಯಾಪ್ತಿಯಲ್ಲೂ ಕೂಡ ಯಾರೆಲ್ಲ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಸದ್ದಿಲ್ಲದೆ ಚಾಟಿ ಬೀಸೋಕೆ ಬಿಬಿಎಂಪಿ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಮಂತ್ರಿ ಮಾಲ್ಗೆ ಈ ಹಿಂದೆಯೂ ಕೂಡ ಇದೇ ಕಾರಣಕ್ಕೆ ಬೀಗ ಬಿದ್ದಿತ್ತು. ಅನೇಕ ಬಾರಿ ಬಿಬಿಎಂಪಿ ಅಧಿಕಾರಿಗಳು ಖಡಕ್ ಎಚ್ಚರಿಕೆಯನ್ನ ಕೊಟ್ಟು ಬಂದಿದ್ರು. ಆದರೂ ಕೂಡ ಇನ್ನೂ ತೆರಿಗೆ ಬಾಕಿ ಉಳಿಸ್ಕೊಂಡು ಆಟ ಆಡ್ತಿದ್ದಾರೆ. ಈ
ಸಾರಿಯಾದ್ರೂ ಸರಿಯಾಗಿ ಬಾಕಿ ತೆರಿಗೆಯನ್ನ ಕಟ್ಟಲೇಬೇಕು ಅಂತ ಕಟ್ಟುನಿಟ್ಟಿನ ಕ್ರಮಕ್ಕೆ ಪಾಲಿಕೆ ಅಧಿಕಾರಿಗಳು ಮುಂದಾಗಿರುವುದು. ಒಂದು ಕಡೆ ಮಂತ್ರಿ ಮಾಲ್ಗೆ ಬೀಗ ಬಿದ್ದಿದೆ, ಬ್ಯಾರಿಕೇಡ್ ಅನ್ನ ಹಾಕಿ ಬಂದ್ ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಮಾಲ್ಗೆ ಪ್ರತಿನಿತ್ಯದಂತೆ ಗ್ರಾಹಕರು ಕೂಡ ಬರ್ತಾ ಇದ್ದಾರೆ. ಈಗ ಬೇರೆ ರಜೆ ಇರುವುದರಿಂದ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ ಒಂದಷ್ಟು ಮಂದಿಗೆ, ಹಾಗಾಗಿ ಪರ್ಚೇಸ್ ಅದು ಇದು ಅಂತ ಹೇಳಿ ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಕೂಡ ಇದು ಗೊತ್ತಿಲ್ಲ ಈ ರೀತಿಯಾಗಿ ಬಂದ್ ಆಗಿದೆ ಅಂತ ಹೇಳಿ. ಬಂದವರು ವಾಪಸ್ ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಮಂದಿ ಮೂವಿ ನೋಡೋದಕ್ಕೋಸ್ಕರ ಟಿಕೆಟ್ ಅನ್ನ ಬುಕ್ಸ್ ಮಾಡಿರ್ತಾರೆ. ಅವರ ಕಥೆ ಏನು ಅನ್ನೋದ್ರ ಬಗ್ಗೆ ಮಾಲ್ನ ಆಡಳಿತ ಸಿಬ್ಬಂದಿಯೇ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಪರದಾಡ್ತಿರುವುದಂತೂ ಗ್ರಾಹಕರು. ಒಂದಷ್ಟು ಪರ್ಚೇಸ್ ಅದು ಇದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದವರಿಗೆ ಇವತ್ತು ಶಾಕ್ ಎದುರಾಗಿತ್ತು. ಮತ್ತೊಂದು ಕಡೆ ಬಿಬಿಎಂಪಿ ಅಧಿಕಾರಿಗಳು ಈ ಬಾರಿ ಮಂತ್ರಿ ಮಾಲ್ನ ಆಡಳಿತ ವರ್ಗಕ್ಕೆ, ಅದರಲ್ಲೂ ಪ್ರಮುಖವಾಗಿ ಮಾಲೀಕರು ಏನು ತೆರಿಗೆಯನ್ನ ಬಾಕಿ ಉಳಿಸಿಕೊಂಡು ಆಟ ಆಡ್ತಿದ್ದಾರೋ ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕು. ಬಾಕಿ ಉಳಿದಿರುವಂತಹ 51 ಕೋಟಿಯನ್ನ ಅವರು ಕಟ್ಟಲೇಬೇಕು ಅನ್ನೋ ಖಡಕ್ ಆದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರತಿ ಸಲ ಇದೇ ರೀತಿ ಮಾಡ್ಕೊಂಡಾದ್ರೆ ಎಷ್ಟು ಸಲ ಎಕ್ಸ್ಕ್ಯೂಸ್ ಅಂತ ಕೊಡೋದು? ಈ ಹಿಂದೆಯೂ ಕೂಡ ಅನೇಕ ಬಾರಿ ಇದೇ ರೀತಿಯಾಗಿ ಮಂತ್ರಿ ಮಾಲ್ಗೆ ಬೀಗ ಬಿದ್ದಿತ್ತು. ನಂತರದಲ್ಲಿ ಸ್ವಲ್ಪ ತೆರಿಗೆಯನ್ನ ಕಟ್ಟಿ ಓಪನ್ ಮಾಡ್ತಾರೆ. ಇನ್ನು ಉಳಿಸ್ಕೊಂಡಂತಹ ತೆರಿಗೆಯನ್ನ ಅವರಿಂದ ವಸೂಲಿ ಮಾಡಬೇಕು ಅಂದ್ರೆ ಮತ್ತೆ ಇದೇ ರೀತಿಯ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ನಿರ್ಮಾಣವಾಗ್ತಿದೆ.